ಕುಣಿಗಲ್ ಬಳಿ ನದಿಯಂತೆ ಹರಿಯುತ್ತಿದೆ ಯುಜಿಡಿ ನೀರು. ಏನಾದ್ರು ದೇವಸ್ಥಾನಗಳಿಗೆ ಹೋಗ್ಬೇಕಾರೆ ಅದು ತುಳ್ಕೊಂಡು ಹೋಗ್ಬೇಕಾಗತ್ತೆ ಕಣೆ. ಅದನ್ನಿಷ್ಟ ಕ್ಲೀನ್ ಮಾಡ್ಸೋದು ಹೇಳ್ರಿ. ಗಬ್ಬೆದ್ದು ನಾರ್ತಾ ಇದ್ರು ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ನಗರಸಭೆ ಅನ್ನೋದೊಂದೇ ಅದೇನು ಕ್ಲೀನ್ ಮಾಡ್ತಾ ಇಲ್ಲ. ಅಧಿಕಾರಿಗಳ ವಿರುದ್ಧ ಹೆಚ್ಚಾಯಿತು ಸಾರ್ವಜನಿಕರ ಆಕ್ರೋಶ. ಎಸ್ ವೀಕ್ಷಕರ, ತುಮಕೂರಿನಲ್ಲಿ ಈ ಯುಜಿಡಿ ಸಮಸ್ಯೆ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಲೇ ಇದೆ. ಪ್ರಮುಖ ರಸ್ತೆಗಳಲ್ಲಿಯೇ ಯುಜಿಡಿ ಓಪನ್ ಆಗಿ ಜನರು ಓಡಾಡಲು ಕಷ್ಟಪಡ್ತಿದ್ದಾರೆ. ಸಮಸ್ಯೆಗಳ ಕುರಿತು ಅಧಿಕಾರಿಗಳಿಗೆ ಎಷ್ಟೇ ಮನವಿಯನ್ನ ಮಾಡಿದ್ರೂ ಕ್ಯಾರೆ ಎಂತಿಲ್ವಂತೆ. ಇತ್ತ ನಿಮ್ಮ ಪ್ರಜಾಶಕ್ತಿ ಟಿವಿಯು ಇಂತಹ ಸಮಸ್ಯೆಗಳ ಕುರಿತು ಬೆಳಕು ಚೆಲ್ಲುವ ಕೆಲಸವನ್ನ ಮಾಡ್ತಾ ಇದೆ. ತುಮಕೂರಿನ 15ನೇ ವಾರ್ಡ್ ಗಾಂಧಿನಗರ ಜಯಣ್ಣ ಕಾಂಪೌಂಡ್ಗೆ ಹೋಗುವ ರಸ್ತೆಯಲ್ಲಿ ಸುಮಾರು ದಿನಗಳಿಂದ ರಸ್ತೆ ತುಂಬಾ ಯುಜಿಡಿ ನೀರು ಹರಿತಾ ಇದ್ದು, ರಸ್ತೆಯಲ್ಲಿ ಹೋಗುವ ಸಾರ್ವಜನಿಕರು, ವಿದ್ಯಾರ್ಥಿಗಳು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಇನ್ನು ಸುಮಾರು ತಿಂಗಳುಗಳಿಂದಲೂ ಈ ರಸ್ತೆಯಲ್ಲಿ ಯುಜಿಡಿ ನೀರು ಹರಿತಾ ಇದೆ. ಇದರಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಪ್ರತಿನಿತ್ಯ ಇಲ್ಲಿ ನೂರಾರು ವಿದ್ಯಾರ್ಥಿಗಳು ಓಡಾಡ್ತಾರೆ. ಅವರೆಲ್ಲರೂ ಕೂಡ ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಅಲ್ಲದೆ ಯುಜಿಡಿ ಚೇಂಬರ್ ಸುತ್ತ ಗುಂಡಿ ಬಿದ್ದಿದ್ದು, ಪ್ರತಿನಿತ್ಯ ವಿದ್ಯಾರ್ಥಿಗಳು ಸೈಕಲ್ನಲ್ಲಿ ಓಡಾಡಬೇಕಾದ್ರೆ ಬಿದ್ದಿದ್ದಾರೆ. ಇಲ್ಲಿ ಸಾರ್ವಜನಿಕರು ಸಹ ವಾಹನಗಳಲ್ಲಿ ಬೀಳ್ತಿದ್ದಾರೆ. ಇಲ್ಲಿ ಪಕ್ಕದಲ್ಲಿಯೇ ದರ್ಗಾ ಹಾಗೂ ದೇವಸ್ಥಾನ ಇದ್ದು, ಅಲ್ಲಿಗೆ ಹೋಗುವವರು ಈ ಕೊಳಚೆ ನೀರನ್ನ ತುಳಿದುಕೊಂಡೇ ಹೋಗಬೇಕಾಗಿದೆ. ಇದರ ಬಗ್ಗೆ ಪಾಲಿಕೆಯವರಿಗೆ ಹಲವು ಬಾರಿ ದೂರನ್ನ ನೀಡಿದ್ರೂ ಬಂದು ಸ್ವಚ್ಛ ಮಾಡುವ ಕೆಲಸವನ್ನ ಮಾಡ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಸರ್, ಇಲ್ಲಿ ಯುಜಿಡಿ ನೀರು ರೋಡಿಗೆ ಬಿಟ್ಟಿದ್ದಾರೆ. ಯಾರು ತಲೆ ಕೆಡಿಸ್ಕೊತಿಲ್ಲ. ಹತ್ತು ಕಡೆ ದೇವಸ್ಥಾನ ಇದೆ, ಇದ್ ಕಡೆ ದರ್ಗಾ ಇದೆ. ಎಲ್ಲ ಕೊಳಚೆ ನೀರು ರೋಡಿಗೆ ಬರ್ತಾ ಇದೆ. ಯಾರು ಇಲ್ಲಿ ಕಾರ್ಪೊರೇಟರ್ಗಳು ಎಲ್ಲ ಇಲ್ಲೇ ತಿರುಗಾಡ್ತಾರೆ. ಬೆಳಿಗ್ಗೆ ಎದ್ದು ಯಾರೂ ನೋಡ್ತಾ ಇಲ್ಲ. ತುಂಬ ಸಮಸ್ಯೆ ಆಗ್ತಿದೆ. ನೋಡಿ, ಇಲ್ಲಿ ಸೆಂಟ್ ಮೇರಿ ಸ್ಕೂಲ್ ಇದೆ, ಇಲ್ಲಿ ಕಾಲೇಜ್ ಇದೆ. ಎಲ್ಲ ಇದು ತುಮಕೂರು ಮೇನ್ ಇದು ಸರ್. ಇಲ್ಲಿ ಈ ಥರ ರೋಡಿಗೆ ಗಲೀಜು ನೀರು ಬಿಟ್ಬಿಟ್ಟು ಏನೂ ತಲೆ ಕೆಡಿಸ್ಕೊತಾ ಇಲ್ಲ. ಸುಮ್ಮನೆ ನೀರು ಪೋಲಾಗ್ತಿದೆ. ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇಲ್ಲ. ಇಲ್ಲೇ ಅದೇ ಸರ್, ಪಾಲಿಕೆ ಎಲ್ಲ ಕಣ್ಮುಚ್ಕೊಂಡು ತಿರುಗ್ತಿದ್ದಾರೆ ಸರ್. ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಇದೇನು ಇವತ್ತಿನ ಸಮಸ್ಯೆ ಅಲ್ಲ ಸರ್, ಇದು ತುಂಬ ದಿವಸದಿಂದ ಇಲ್ಲಿ ನೀರು ಗಲೀಜು ನೀರು ಬರ್ತಾ ಇರೋದು ಇಲ್ಲಿ ರೋಡ್ಗೆ. ಅಲ್ಲಿ ದೇವಸ್ಥಾನಕ್ಕೂ ಹಂಗೆ ಹೋಗ್ತಾರೆ ಜನ. ಅಲ್ಲಿ ದರ್ಗಾ ಇದೆ, ಅಲ್ಲಿಗೂ ಅದೇ ಥರ ಇದು ಮಾಡ್ತಾರೆ. ಗಲೀಜು ನೀರು ಅದೇ ನೀರಲ್ಲಿ ಒಳಗಡೆ ಹೋಗ್ಬೇಕು. ಇಲ್ಲ, ಮಾಡ್ತಾ ಇಲ್ಲ. ತಲೆ ಕೆಡಿಸ್ಕೊತಾ ಇಲ್ಲ ಯಾರು. ಎಲ್ಲ ಕಣ್ಮುಚ್ಕೊಂಡು ತಿರುಗ್ತಿದ್ದಾರೆ ಸರ್. ಇನ್ನು ಹಿರಿಯರೊಬ್ಬರು ಮಾತನಾಡಿ, ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಈ ನೀರನ್ನೇ ತುಳಿದುಕೊಂಡು ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಪಕ್ಕದಲ್ಲೇ ಕಾಲೇಜ್ ಕೂಡ ಇದೆ, ಕಾನ್ವೆಂಟ್ ಇದೆ. ಎಲ್ಲಾ ಮಕ್ಕಳು ಈ ಕೊಳಚೆ ನೀರನ್ನೇ ತುಳಿದುಕೊಂಡು ಓಡಾಡ್ತಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಪಾಲಿಕೆ ಇದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಎಂದು ಬೇಸರವನ್ನ ಹೊರಹಾಕಿದ್ರು. ಏನಾದ್ರು ದೇವಸ್ಥಾನಗಳಿಗೆ ಹೋಗ್ಬೇಕಾರೆ ಅದು ತುಳ್ಕೊಂಡು ಹೋಗ್ಬೇಕಾಗತ್ತೆ ಕಣ್ರಿ. ಅದನ್ನಿಷ್ಟ ಕ್ಲೀನ್ ಮಾಡ್ಸೋದು ಹೇಳ್ರಿ. ಈಗಲೇ 3-4 ತಿಂಗಳಿಂದ ಹಿಂಗೆ ಇದೆ. ಯಾರು ಕ್ಲೀನ್ ಮಾಡ್ತಾ ಇಲ್ಲ. ನಿಮ್ಮಿಂದ ಸಹಾಯ ಆದರೂ ಆಗಲಿ. ಎಲ್ಲ ಇದೆ ಇಲ್ಲಿ. ಇದು ಇದೆ, ರೀಸಸ್ಗೂ ಹೋಗ್ತಾರೆ ಬಂದು ಕಾಸಂದಿಲ್ಲ. ನೀರು ಹರಿತಿದ್ರಿಂದ ದೇವಸ್ಥಾನಕ್ಕೂ ಹೋಗಕ್ಕೆ ನಗರಸಭೆ ಅನ್ನೋದೊಂದೇ ಅದೇನು ಕ್ಲೀನ್ ಮಾಡ್ತಾ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಅಲ್ಲಿ ನೋಡಿ, ಅಲ್ಲಿ ಕಾರ್ಮೆಂಟ್ ಇದೆ. ಮಕ್ಕಳೆಲ್ಲ ಓಡಾಡ್ಬೇಕಾರೆ ಗಂಡಸರು ಏನು ಮಾಡ್ತಾರೆ, ಹೆಂಗಸ್ರು ಹೋಗ್ತಿದ್ರೆ ನಿಂತ್ಕೊಂಡು ಹೋಯ್ತಿರ್ತಾರೆ. ಸಮಸ್ಯೆ. ಆಮೇಲೆ ಕಸ ಗುಡಿಸೋರು ಕ್ಲೀನಾಗಿ ಮಾಡ್ತಾ ಇದ್ದಾರೆ. ಮಾಡೋದೇನೋ ವಾರಕ್ಕೊಂದ್ಸತಿ ಬರ್ತಾರೆ ಅವರು. ವಾರಕ್ಕೊಂದ್ಸತಿ ಬರ್ತಾರೆ, ಗುಡಿಸ್ಕೊಂಡು ಹೋಗ್ತಾರೆ ಅವ್ರು. ಅವ್ರು ಅಷ್ಟೇ. ನೀರು ಹರಿಯೋದೊಂದು. ಇಲ್ಲಿ ಬಾತ್ರೂಮ್ ಇಲ್ದಲ್ಲೇ ಅರ್ಧ ಗಬ್ಬೆ ಬರೆಸ್ತಾರೆ ಇಲ್ಲಿ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.